ಹಾಂ ವಿದ್ಯಾರ್ಥಿಗಳೇ, ಇದು ಎಲ್ಲರೂ ನೋಡ್ರಿ. ಇಂಥವೆಲ್ಲ ನಿಮ್ಮ ಟೈಲ್ಸ್ಗಳ ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕು, ಇದ್ರಾಗ ಏನೇನು ಮಾಡಬೇಕು. ಒಂದು ಇದು ನಿಮಗೆ ನವೋದಯಕ್ಕೂ ಅದ, ಸೈನಿಕ್ ಸ್ಕೂಲ್ನಾಗೂ ಬಿದ್ದಿರ್ತಾವೆ ಗಣಿತಗಳನ್ನು. ಇದನ್ನು ಹೆಂಗೆ ತಿಳಿಸ್ತಾರ ಅನ್ನೋದು ಲಕ್ಷ ಕೊಟ್ಟು ನೋಡ್ಬೇಕು. ಇಲ್ಲಿ ಮೊದಲೇನು ಮಾನಗಳ ಬಗ್ಗೆ ಕಾಳಜಿ ತಗೋಬೇಕು. ಯಾಕಂತ ಇದು ನೆಲದ ಅಳತೆ ಅನ್ನೋದು ಆಯತಾಕಾರದ. ಯಾಕಂದ್ರೆ ಉದ್ದ ಮತ್ತು ಅಗಲ ಕೊಟ್ಟಾನಂದ್ರೆ ಏನು ತಿಳ್ಕೊಬೇಕು ನೀವು, ಆಯತಾಕಾರದ ನೆಲಕ್ಕೆ ಚೌಕಾಕಾರದ ಟೈಲ್ಸ್ಗಳನ್ನು ಹಾಕಬೇಕಾಗಿದೆ. ಈಗ ನೀವು ಚೌಕಾಕಾರ ಟೈಲ್ಸ್ ಅಂದ್ರೆ ಭುಜ 10 ಸೆಂಟಿಮೀಟರ್ ಅಂದ್ರೆ ಏನು, ಭುಜ ಅಂತ ಬರದ ಅಂದ್ರೆ ಅದು ವರ್ಗಾಕಾರ ಅಂತೆ ತಿಳ್ಕೊಬೇಕು. ಅದನ್ನು ಮೊದಲು ನೀವು ತಿಳ್ಕೊರಿ. ವರ್ಗಾಕಾರ ಅಂತ ಯಾಕೆ ಭುಜ ಅಂತ ಅನ್ನೋದಕ್ಕೆ ಅಂದ್ರೆ ಭುಜ ಗುಂಡ್ಲೆ ಭುಜ ಅಂದ್ರೆ ಟೈಲ್ಸ್ಗಳ ವಿಸ್ತೀರ್ಣದಿಂದ ನೆಲದ ವಿಸ್ತೀರ್ಣಕ್ಕೆ ಭಾಗಿಸಿದ್ರೆ ಏನು ಬರ್ತದೆ, ಟೈಲ್ಸ್ಗಳ ಸಂಖ್ಯೆ ಬರ್ತದೆ. ಟೈಲ್ಸ್ಗಳ ಸಂಖ್ಯೆ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು, ಮಾನಗಳನ್ನು ಮ್ಯಾಲ ಮೀಟ್ರ್ ಅದ, ತಳಗ ಸೆಂಟಿಮೀಟರ್ ಅದ, ಮ್ಯಾಲಿನ ಮೀಟರನ್ನು ಸೆಂಟಿಮೀಟರ್ ಅದ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಉತ್ತರ ಸರಳ ಬರ್ತದೆ. ಹೆಂಗೆ ಮಾಡ್ಲಿಕ್ಕೆ ಬರ್ಬೇಕು ಅನ್ನೋದು ಮೊದಲು ಬೇಸಿಕ್ ಗೊತ್ತಿರ್ಬೇಕು. ಆಮೇಲೆ ಇನ್ನೊಂದೆರಡು ನಾವು ಲೆಕ್ಕ ಹಾಕೋದ್ರೊಳಗೆ ಏನಾಗ್ಬಿಡ್ತದೆ, ಬಂದ್ಬಿಡ್ತದೆ. ಈಗ ನೋಡ್ರಿ, ನವೋದಯದ ಎಲ್ಲ ವಿಸ್ತೀರ್ಣ ಲೆಕ್ಕಗಳನ್ನು ನಿಮಗೆ ವಿಡಿಯೋದಾಗ ನಾವು 400 ಕೆಳಗಡೆ 1ರಿಂದ 400 ತನಕ ನವೋದಯ ಕ್ವಶನ್ ಪೇಪರ್ ಬಿಡಿಸಿದ್ದು ನೀವು ಯೂಟ್ಯೂಬ್ ಪೂರ್ತಿ ಮ್ಯಾಲೆ ತೊಗೊಂಡು ಎಕ್ದಮ್ ತಳಕೋರಿ. ತಳದಾಗ ಲಾಸ್ಟಕ್ಕೆ ಏನವಲ್ಲ ನವೋದಯ ಪೇಪರ್ಗಳು ಬಿಡಿಸಿದ್ದವ, ಅವು ತೊಗೊಂಡು ರಿವಿಷನ್ ಮಾಡಿರಿ ಪರೀಕ್ಷೆ ಸಮೀಪ ಬಂದಾಗ. ಈಗ ನೀವು ಬೇಸಿಕ್ ಅಭ್ಯಾಸ ಮಾಡಿಬಿಟ್ರೆ ನೀವು ಯಾವ ಬೇಕಾದ ಕ್ವಶನ್ ಪೇಪರನ್ನು ಈಸಿಯಾಗಿ ಪಾಸ್ ಆಗ್ಬೋದು. ನೀವು ಕ್ವಶನ್ ಪೇಪರ್ ನೋಡ್ಕೋಬೇಕಂತ ಏನಿಲ್ಲ. ಇವೇ ನೀವು ಬೇಸಿಕ್ ಅಭ್ಯಾಸನ ನೀವು ಕಲ್ತು ಬಿಟ್ರೆ ನೀವು ನವೋದಯ ಪೇಪರ್ ಇರಲಿ, ಸೈನಿಕ್ ಸ್ಕೂಲ್ ಪೇಪರ್ ಇರಲಿ ಈಸಿಯಾಗಿ ಪಾಸ್ ಆಗ್ತಾರೆ. ಈಗ ನಾ ಹೇಳಬೇಕಾದ್ರೆ ಅಮಿತನು ತನ್ನ ಅಡುಗೆ ಮನೆಗೆ ಚೌಕಾಕಾರದ ಟೈಲ್ಸ್ಗಳನ್ನು ಹಾಕಲು ನಿರ್ಧರಿಸುತ್ತಾನೆ. ಟೈಲ್ಸ್ ಯಾವಾಗಲಾದ್ರೂ ನೆಲದ ವಿಸ್ತೀರ್ಣಕ್ಕಿಂತಲೂ ಚಿಕ್ಕದಿರ್ತದ, ಅದನ್ನು ತಿಳ್ಕೊಬೇಕು. ನೀವು ಅರ್ಥ ಮಾಡ್ಕೋಬೇಕು ಪ್ರಶ್ನೆಯನ್ನ. ಬರೀ ಮ್ಯಾಲಿನ ನೆಲದ ವಿಸ್ತೀರ್ಣ, ತಳ ಟೈಲ್ಸದ ವಿಸ್ತೀರ್ಣಲ್ಲೇ ಬಾಚಿಬಿಟ್ರೆ ಹಂಗಲ್ಲ. ಟೈಲ್ಸ್ಗಳ ಚೌಕಾಕಾರದ ಅಂದ್ರೆ ಭುಜ ಅಂತ ಕೊಟ್ಟಿರ್ತಾನೆ, ಆಯ್ತಾಕಾರದ ಟೈಲ್ಸ್ಗಳಂದ್ರೆ ಉದ್ದಾಗಲ ಕೊಟ್ಟಿರ್ತಾನೆ. ಮತ್ತೆ ಟೈಲ್ಸ್ಗಳಿಗೆ ಉದ್ದಾಗಲ ಕೊಟ್ಟ ಅಂದ್ರೆ ಆಯ್ತಾಕಾರ ಅಂತ ತಿಳ್ಕೊರಿ. ಟೈಲ್ಸದ ಭುಜದ ಅಳತೆ ಕೊಟ್ಟಾನಂದ್ರೆ ಟೈಲ್ಸ್ ಚೌಕಾಕಾರದ ಅಂತ ತಿಳ್ಕೊಂಡು ಭುಜ ಗುಂಡ್ಲೆ ಭುಜ ಅಂದ್ರೆ 10 ಗುಂಡ್ಲೆ 10 ನೀವು ಬಾಗಿಸಿದಿರಿ ಅಂತಂದ್ರೆ ಟೈಲ್ಸ್ಗಳ ಸಂಖ್ಯೆ ಬರ್ತದೆ. ಟೈಲ್ಸ್ಗಳ ಸಂಖ್ಯೆ ಬರೋಬರಿ ಟೈಲ್ಸ್ಗಳ ಸಂಖ್ಯೆ ಬರೋಬರಿ ಟೈಲ್ಸ್ಗಳ ಸಂಖ್ಯೆ ಬರೋಬರಿ ನೆಲದ ವಿಸ್ತೀರ್ಣ ಸರ್ವಾಸ್ ಬಾಗಿಲೆ ಟೈಲ್ಸ್ಗಳ ವಿಸ್ತೀರ್ಣ ನೆಲದ ಉದ್ದ ಎಷ್ಟದ, 2.6 ಮೀಟರ್ ಅದ. ಅದನ್ನ 2.6 ಮೀಟರ್ ಹಿಂಗ ಹಚ್ಕೋರಿ. 2.6 ಮೀಟರ್ ಗುಂಡ್ಲೆ ಇದನ್ನ ಸೆಂಟಿಮೀಟರ್ದ ಮಾಡ್ಕೋರಿ. 100 ಆತು ಗುಂಡ್ಲೆ. ಆಮೇಲೆ 1.7 ಮೀಟರ್ ಅದ, ಇದನ್ನ ಸೆಂಟಿಮೀಟರ್ ಮಾಡ್ರಿ ಅಂತಂದ್ರೆ 100ಲೆ ಗುಣಾಕಾರ ಮಾಡ್ರಿ. ಇದನ್ನ ತಿಳ್ಕೊಬೇಕು ನೀವು. ಆ ಬಿಂದು ಇರ್ಲದ ಬಿಂದು ಆಮೇಲೆ ನೋಡೋಣ. ಈಗ 2.6 ಮೀಟರನ್ನ ಸೆಂಟಿಮೀಟರ್ ಮಾಡ್ಕೋರಿ ಅಂದ್ರೆ 2.6 ಗುಂಡ್ಲೆ 100 ಗುಂಡ್ಲೆ 1.7 ಗುಂಡ್ಲೆ 100 ಮಾಡಿದ್ರೆ ಸೆಂಟಿಮೀಟರ್ ಅದು ಸ್ಥಾನದಲ್ಲೇ ತಳಗೆ ಬರ್ತದೆ. ಅದರ ಬಗ್ಗೆ ಏನು ವಿಚಾರ ಮಾಡಬೇಡ್ರಿ ನೀವು. ಸ್ಥಾನದಲ್ಲಿ ಆಟೋಮೆಟಿಕ್ಲಿ ತಳಗೆ ಬರ್ತದೆ. ನೋಡಿ, 2.6 ಮೀಟರ್ 2.6 ಮೀಟರ್ ಇದ್ದದ್ದನ್ನು ಸೆಂಟಿಮೀಟರ್ ಮಾಡ್ಕೊಂಡ್ರಿ. ಮುಂದೆ 1.7 ಮೀಟರ್ ಇದ್ದದ್ದನ್ನ ಮೀಟರ್ ಅದ, ಅದನ್ನು ಸೆಂಟಿಮೀಟರ್ ಮಾಡ್ಕೊಂಡ್ರಿ. 100ಲೆ ನೀವು ಗುಣಾಕಾರ ಮಾಡಿಬಿಟ್ರೆ ಅದು ಸೆಂಟಿಮೀಟರ್ ಆಗಿಬಿಡ್ತು. ಟೈಲ್ಸ್ಗಳ ವಿಸ್ತೀರ್ಣ ಭುಜ ಗುಂಡ್ಲೆ ಭುಜ 10 ಸೆಂಟಿಮೀಟರ್ ಅದ. 10 ಗುಂಡ್ಲೆ 10 ಇದು ಟೈಲ್ಸ್ಗಳ ವಿಸ್ತೀರ್ಣ ಆಯ್ತು. ಇದರ ಸ್ಥಾನ ಮೇಲೆ 10 ಇಲ್ಲಿ ಕೊಡ್ರಿ.
ಇದರ ಸ್ಥಾನ ಬೆಲೆ 10 ಇಲ್ಲಿ ಕೊಟ್ಟು ಬಿಡ್ರಿ. ನೋಡ್ರಿ ಟೈಲ್ಸ್ಗಳ ಸಂಖ್ಯೆ ಚೌಕ ಸ್ಥಾನ ಬೆಲೆ ತಳಕ್ ಕೊಡ್ಬೇಕು, ನೆನ್ಪಿಟ್ಕೋರಿ. ಮೀಟರನ್ನ ಸೆಂಟಿಮೀಟರ್ದಾಗ ಮಾಡ್ಕೋಬೇಕಾದ್ರೆ ಮೀಟರ್ಗೆ 100 ಗುಣಾಕಾರ ಮಾಡಿದ್ರೆ ಸೆಂಟಿಮೀಟರ್ ಆಗ್ತಾವ. ಮೀಟರ್ಗೆ 100 ಗುಣಾಕಾರ ಮಾಡಿದ್ರೆ ಸೆಂಟಿಮೀಟರ್ ಆಗ್ತಾವ. ಅದು ದಶಮಾಂಶ ಇರ್ಲದ, ಆಮೇಲೆ ಮಾಡ್ಲಿಕ್ಕೆ ಬರ್ತಾವ. 1.7 ಮೀಟರ್ ಸೆಂಟಿಮೀಟರ್ ಮಾಡ್ರಿ. 1.7 ಗುಂಡ್ಲೆ 100. ಇದರ ಸ್ಥಾನ ಬೆಲೆ ಏನ್ ಮಾಡ್ಬೇಕು, ತಳ ಕೊಡ್ಲೇಬೇಕು. ಇದು ಭುಜ ಗುಂಡ್ಲೆ ಭುಜ ಟೈಲ್ಸ್ ಒಂದು ವಿಸ್ತೀರ್ಣ. ಇದರ ಸ್ಥಾನ ಬೆಲೆ ಇಲ್ಲೇ, ಇದರ ಸ್ಥಾನ ಬೆಲೆ ಇಲ್ಲೇ. ಇನ್ನು ನೀವು ಕನಿಷ್ಠ ರೂಪಕ್ಕೆ ತಂದು ಬಿಡ್ರಿ. ಎಲ್ಲಾ ಸೊನ್ನೆಗಳು ಒಯ್ಲಿ. 1 2 3 4 1 2 3 4. ಈಗ ನೀವು ಈ ಸ್ಥಾನ ಬೆಲೆ ನೀವು ಇಲ್ಲಿ ತಳಕ್ ಕೊಟ್ರ ಅಂದ್ರೆ ಇದು 26 ಆಯ್ತು, ಇದು 17 ಆಯ್ತು. ಇದರ ಅರ್ಥ ಇದೆ ಏನು, 26 17 ಆಗ್ಬೇಕಾದ್ರೆ ಇದ್ರ ಸ್ಥಾನ ಬೆಲೆ ತಳಕ್ ಕೊಟ್ರೆ ಅಂದ್ರೆ ಇದು 26 ಆಯ್ತು. ಇದರ ಸ್ಥಾನ ಬೆಲೆ ಇಲ್ಲಿ ಕೊಟ್ರೆ ಇದು 17 ಆಯ್ತು. ಈಗ 1 0 2 0 1 0 2 0 1 0 2 0 1 1 ಏನು 26ಕ್ಕೆ 17ಕ್ಕೆ ಗುಣಾಕಾರ ಮಾಡಿಬಿಡ್ರಿ, ಕರೆಕ್ಟ್ ಬಂದ್ಬಿಡ್ತದೆ. ನೋಡಿ 26 ಗುಂಡ್ಲೆ 17. 17 ಆರ್ಲೆ ಮಗ್ಗಿ ಬರ್ಬೇಕು. 17 ಆರ್ಲೆ 102 ಕೈಲ ಬಂತು 10. 17 ಎಳ್ಳೆ 34 1 10 44 442 ಟೈಲ್ಸ್ಗಳು. 442 ಟೈಲ್ಸ್ಗಳು. ಉತ್ತರ ಸಂಖ್ಯೆ ಬಿ. ನೋಡಿ ಈಗ ನೀವು ಮಾನಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರಿ. ಸರಿಯಾಗಿ ತಿಳ್ಕೊಂಡು ಲೆಕ್ಕ ಮಾಡಿಬಿಡ್ಬೇಕು ಇವು. ಯಾಕಂದ್ರೆ ಇದು ಒರಿಜಿನಲ್ ಕ್ವಶನ್ ಪೇಪರ್ ಇರ್ತದೆ. ಇದು ಅದನ್ನ ತಿಳ್ಕೊಂಡು ನೀವು ಒರಿಜಿನಲ್ ಕ್ವಶನ್ ಪೇಪರ್ನು ಸೈನ್ಸ್ ಸ್ಕೂಲ್ದಾಗಿನೂ ನವೋದಯದನು ಎಲ್ಲ ಹಾಕಿರ್ತದ. ಚೆಂದಂಗೆ ನೋಡ್ಕೋರಿ, ಚೆಂದಂಗೆ ಬಿಡಿಸ್ಕೋರಿ. ತಿಳಿತಲ್ಲ? ಅತಿ ಪದ್ಧತಿ ಪ್ರಕಾರ ನೀವು ಗಣಿತಗಳನ್ನು ತಿಳ್ಕೊಬೇಕು. ಚೆಂದಂಗೆ ಬರ್ಕೋರಿ ಫೇರ್ದಾಗ.